ನಾವು ಬಹಳ ಬಾರಿ ಹೇಳುವ ಬಹಳ ಶ್ರೇಷ್ಠ ಒಬ್ಬ ಋಷಿಯ ಸ್ಥಾನ ಕೊಡುವ ವಿಶ್ವಾಮಿತ್ರ ಹುಟ್ಟುತ್ತಾ ಕ್ಷತ್ರಿಯ. ಅವನು ಆದದ್ದು ಬಹಳ ಅಪೂರ್ವ ಬ್ರಹ್ಮರ್ಷಿ. ಆದರೆ ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದರೆ, ಅವನು ಒಬ್ಬ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟ ರುಚಿಕನ ಹವಿಸ್ಸು ತಿಂದು ಹುಟ್ಟಿದವ. ಮತ್ತೆ ನೋಡಿ, ಅಲ್ಲಿ ಬೀಜಕ್ಷೇಪದಲ್ಲೇ ಬ್ರಾಹ್ಮಣ ವರ್ಣ ಇತ್ತು ವಿಶ್ವಾಮಿತ್ರನಿಗೆ ಅನ್ನೋದು ಸೂಚಿತವಾಗತ್ತೆ. ರುಚಿಕ ಮಾಡಿದ ತನ್ನ ಹೆಂಡತಿಗೆ ಸಿದ್ಧಪಡಿಸಿದ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಲಿ ಅನ್ನುವ ಹವಿಸ್ಸು, ಮತ್ತು ಆ ಹೆಂಡತಿಯ ತಾಯಿ ಅಪೇಕ್ಷೆ ಪಟ್ಟಳು ನನಗೊಂದು ಮಗು ಬೇಕು ಅಂತ. ಆ ಮಗುವಿಗೆ, ಆ ತಾಯಿಗೆ ಹುಟ್ಟಿಸಲಿಕ್ಕೆ ಇರುವಂತಹ ಹವಿಸ್ಸು, ಅದು ಕ್ಷಾತ್ರ ತೇಜಸ್ಸು. ಯಾಕೆಂದರೆ ಗಾಧಿ ಕ್ಷತ್ರಿಯ, ಕ್ಷತ್ರಿಯನ ಹೆಂಡತಿಗೆ ಕ್ಷಾತ್ರ ಧರ್ಮದ ಮಗ ಹುಟ್ಟಬೇಕು ಅಂತ ಅಂಥದ್ದೊಂದು ಹವಿಸ್ಸು. ತಾಯಿ ಏನು ಮಾಡಿದ್ಲು? ಎಕ್ಸ್ಚೇಂಜ್ ಮಾಡಿದ್ದಕ್ಕೆ ಹುಟ್ಟಿದ್ದು ಈ ಕಡೆ ಜಮದಗ್ನಿ, ಆಚೆ ಕಡೆ ವಿಶ್ವಾಮಿತ್ರ ಅಥವಾ ಕೌಶಿಕ ಅವನ ಹೆಸರು. ಕುಶ ವಂಶದಿಂದ ಬಂದವ, ಆದ್ದರಿಂದ ಕೌಶಿಕ. ಈ ಕೌಶಿಕ ಅಷ್ಟು ಬ್ರಾಹ್ಮಣತ್ವದ ಪ್ರಖರ ತೇಜಸ್ಸನ್ನು ಪಡೀಲಿಕ್ಕೆ ಬೀಜಕದಲ್ಲಿ ಸ್ವಭಾವ ಬ್ರಾಹ್ಮಣ ಅಂತ ಎಲ್ಲೋ ಅಲ್ಲಿಗೂ ಮತ್ತು ಹಾಗೂ ಕನೆಕ್ಟ್ ಮಾಡ್ಬೋದು. ಆದರೆ ನೀವು ಪರಶುರಾಮನ ವಿಷಯಕ್ಕೆ ಬಂದಾಗ, ಮುಂದೊಂದು ದಿನ ನಿನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟುತ್ತಾನೆ, ಈಗ ಮಾಡಿದ ಅಪರಾಧಕ್ಕೆ ನಿನಗೆ ಕ್ಷಾತ್ರ ತೇಜಸ್ಸಿನ ಮಗನೇ ಹುಟ್ಟುವುದಂತ ರುಚಿಕ ಹೇಳಿರ್ತಾನೆ. ಅದಕ್ಕನುಗುಣವಾಗಿ ಹುಟ್ಟಿದ ಮಗ ಜಮದಗ್ನಿ. ಆದರೆ ಅವನನ್ನು ನೀವು ಗಮನಿಸಿದರೆ ಮಹಾ ತಪಸ್ವಿ, ಕ್ಷಾತ್ರ ತೇಜಸ್ಸಿನ ಯಾವ ಗುಣಗಳು ಇಲ್ಲ ಅನ್ನುವಷ್ಟು ನಿರಂತರ ಬ್ರಹ್ಮ ತೇಜಸ್ಸಿಗೆ ಬೇಕಾದ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಮಾಡ್ತಾ ಇದ್ದವ. ಒಂದು ಕಡೆ ಕ್ಷಾತ್ರ ಗುಣ ಎದ್ದು ಬರುತ್ತೆ ನೋಡಿ, ಹೆಂಡತಿಯ ತಲೆ ಕಡಿ ಅನ್ನುವಾಗ ಯಾವ ಬ್ರಾಹ್ಮಣ ಹೇಳಕ್ಕೆ ಸಾಧ್ಯ ಇಲ್ಲ.